ಭೂಸಲ ದಿನ ಕೈ ಬಿಡ್ಬೇಕು. ಎಷ್ಟು ದಿನ ಮಡಿಕೋದಿಕ್ ಪರಿಹಾರನ? ಜಮೀನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಗಂಟ ಇರ್ತದೆ, ಪರಿಹಾರ ಎಷ್ಟು ದಿನ ಇರ್ತದೆ? ಕನಕಪುರ ತಾಲೂಕ್ ಮಾತ್ರ ಚಿಂದೊಡ್ಬೆ ಅಂತೆ ನಮ್ದು ಮಣ್ಣೆ. ಕರ್ನಾಟಕದ ಮಲ್ನಾಡಿದು ಆಧಾರ್ ಕಾರ್ಡು ಪಾಣಿ ತಗೊಂಡ್ ಬರ್ಲಿ. ಅವನ ಕಡೆ ಎಷ್ಟು ಜನ ಬರ್ತಾರೆ, ನಮ್ ಕಡೆ ಎಷ್ಟು ಜನ ಬರ್ತಾರೆ ನೋಡೋಣ. ನಾವ್ಯಾವ ಮಣ್ಣು ತಿಂತೇವೆ ನಾವ್ಯಾಕೆ ತಿನ್ನಕ್ ಹೋಗೋಣ? ಹಾಲು ದಿನ 30 ಲೀಟರ್ ಹಾಲು ಕರಿತೀನಿ, ನಾವೇ ಲಕ್ಷಾಧಿಪತಿ. ಇವ್ನು ಕೊಡೋದೇ ನಮ್ ಲಕ್ಷಾಧಿಪತಿ. ಬುಮ್ತ ಅಲ್ಲೇ ಇರ್ತಾಳೆ. ನೀನನ್ನ 100 ಹೆಚ್ಚೆ ಕಟ್ಕೊಂಡಿದ್ದಿ. ಯಾರೋ DK ಶಿವಕುಮಾರ್, ನಮ್ದು ಯಾವ ಯೋಚನೆಯಿಲ್ಲ. 4 ಬಾರಿ ಉಳ್ತಂದ ದ್ವಾರೆ ಮಾಡಿದ ಮನ್ಗಿರ್ತೀವಿ. ಈಗ DK ಶಿವಕುಮಾರ್ ಹೇಳ್ತಾವ್ರೆ, ರೈತ ಏನ್ ಮಾಡ್ಬೋದು, ಒಂದೇಟ್ ಹೊಡಿಬೋದಾ, ನನ್ಗೆ ಧಿಕ್ಕಾರ ಹಾಕ್ಬೋದಾ? ಮಾಡೇ ಮಾಡ್ತೀನಿ, ಕಲ್ಲಲ್ಲಿ ಹೊಡಿತಾರ ಮಾಡ್ತೀನಿ ಅಂತ ಅವ್ರೆ. ಏನ್ ಹೇಳ್ತೀರಿ? ನಾವು ಹೊಡಿಯೋದು ಕಲ್ಲಲ್ಲಿ ಹೊಡಿಯೋದು ಅವೇನು ನಾವು ಪಾಪ ಕಟ್ಕೊಳ್ತೇನಿಲ್ಲ. ನಮ್ಮ ಹತ್ರ ಒಳ್ಳೆತನ ಅವ್ರಿಗೂ ಸ್ವಾಗತ ಕೊಡ್ತೀವಿ. ಅವ್ರನ್ನ ಬಂದು ನಮ್ಮ ಹತ್ರ ಮಾತಾಡಿ ಅವ್ರಿಗೂ ಸ್ವಾಗತ ಮಾಡಿ, ಅವ್ರು ಇವಾಗ ಏನ್ ಮಾಡಿದೀವೋ ಅದು ಅವ್ರಿಗೂ ಮಾಡಿ ಕಳಿಸ್ತೀವಿ. ನಮ್ಗೆ ಒಳ್ಳೇದು ಮಾಡ್ಬೇಕಷ್ಟೇ. ಒಳ್ಳೇದಂದ್ರೆ ಏನ್ ಮಾಡ್ಬೇಕು? ನಮ್ಮ ಇದು ಭೂಸಲ ದಿನ ಕೈ ಬಿಡ್ಬೇಕು. ಅವ್ರೆಲ್ಲನ ಮಾಡ್ಕೊಳ್ಳಿ. ಅವ್ರು ಅದನ್ನ ಬಿಟ್ಟು ಬೇರೆ ಏನಾದ್ರು ಬೇರೆ ಇನ್ನೇನ್ ಮಾಡಕ್ಕಾಯ್ತದ? ಅವಯ್ಯ ನಮ್ದು ಕುಪೇಂದ್ರ ಮಾಡಕ್ಕಾಗತ್ತೆ? ಆಗಲ್ಲ. ಅವ್ರು ಬೇರೆ ಕಡೆ ಮಾಡ್ಕೊಳ್ಳಿ, ನಮ್ ಕೈ ಬಿಟ್ಬಿಡ್ಲಿ. ಯಾಕಂದ್ರೆ ಪರಿಹಾರ ಜಾಸ್ತಿ ಕೇಳಿ ಕೊಡೋಣ. ಪರಿಹಾರ ಎಷ್ಟು ದಿನ ಇರ್ತದೆ ಸ್ವಾಮಿ? ಎಷ್ಟು ದಿನ ಮಡಿಕೋದಿಕ್ ಪರಿಹಾರನ? ಜಮೀನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಗಂಟ ಇರ್ತದೆ, ಪರಿಹಾರ ಎಷ್ಟು ದಿನ ಇರ್ತದೆ? ನಾವು ಜಮೀನು ಬಿಡಲ್ಲ. ಅವ್ರು ಬಂದ್ರು ಅವ್ರಿಗೂ ಇದೇ ಸ್ವಾಗತ ಮಾಡ್ತೀವಿ. ಅವ್ರನ್ನೇನು ಬೈಯಲ್ಲ. ಅವರು ನಮ್ಮ ಮಕ್ಕಳಿಗಾನೆ ನಾವು ಬೈಯಲ್ಲ, ಹೊಡಿಯಲ್ಲ, ಮಾತಾಡಲ್ಲ. ನಮ್ಮ ಇವಾಗ ಏನ್ ಸ್ವಾಗತ ಮಾಡಿ ಕಳಿಸ್ತೀವಿ ಅವ್ರನ್ನ, ಕುಮಾರಸ್ವಾಮಿ ಅವ್ರನ್ನ. ಆ ಯಪ್ಪನ್ನು ಅದೇ ಸ್ವಾಗತ ಮಾಡಿ ಕಳಿಸ್ತೀವಿ. ಬಂದಿರ್ರಿ ಅಂದ್ ಇಂಥ ದಿನ ಬರ್ತೀನಿ ಕಣ್ರಿಯ, ನೀವು ಏನು ನನ್ನ ಸಲಿಗೆ ಕೇಳ್ತೀರಿ ಅಂತ ಅವಯ್ಯಪ್ಪ ಕೇಳ್ಬಿಟ್ರೆ ನಾವು ಅವತ್ತು ಅವ್ರ ಇದೇ ಥರನೇ ನಾವು ಪ್ರೀತಿ ವಿಶ್ವಾಸ ಮಾಡಿ ಕಳಿಸ್ತೀವಿ ಅವ್ರನ್ನ. ಅವ್ರು ಆಗೋದೇ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಲ್ಲ, ಮಾಡಿ ಬಿಡಿ. ಅವ್ರ ಕನಕಪುರ ತಾಲೂಕ್ ಮಾತ್ರ ಚಿಂದೊಡ್ಬೆ ಅಂತೆ ನಮ್ದು ಇದೆ ಮಣ್ಣೆ. ನಮ್ದು ಮಣ್ಣೆ ಯಾವತ್ತಿನೂ ಆ ಚಿನ್ನ ಯಾರ್ದು ಚಿನ್ನ ಹೆಂಗಾಯ್ತದೆ? ಅದು ಮಣ್ಣೆ ತಾನೆ. ಅವ್ರೇ ಹೇಳಿದ್ರಲ್ಲ, ಚಿನ್ನದ ಬೆಲೆ ಬರ್ತದೆ, ಮಾರ್ಬೇಡ್ರಿ ಅದೇ ಅವರೇನು ಹೇಳಿದ್ರಲ್ಲ, ನೀವು ಕನಕಪುರ ತಾಲೂಕಿನಲ್ಲಿ 1 ಕುಂಟೆ ಜಮೀನ್ ಮಾರ್ಬೇಡಿ, ಚಿನ್ನದ ಬೆಲೆ ಮಾಡ್ತೀನಿ ನಿಮ್ಗೆ ಅಂತ. ಅದೇ ಚಿನ್ನದ ಬೆಲೆ ಇದೇ ಮಾಡ್ಲಿ, ಸುಮ್ಮನೆ ಇರಿ. ಯಾಕೆ ಮಾಡ್ಬೇಕು? ನಮ್ದು ಇದೇ ನಾವೇ ಬೆಳೆದ ಚಿನ್ನ ಬೆಳೀತಾ ಇದೀವಲ್ಲ, ಅದಕ್ಕೇನು ತಪ್ಪೇನಿಲ್ವಲ್ಲ. ಮಾಡಿ. ಅದು ನೀರಿಲ್ಲ, ಇದು ನೀರಾವರಿ. ತೆಂಗು, ಬಾಳೆ, ಜೋಳ, ರೇಷ್ಮೆ ಎಲ್ಲ ಬೆಳೀತಾ ಇದೀವಿ. ಸಪೋಟೊ, ಮಾವು ಎಲ್ಲ ಬೆಳೀತಾ ಇದೀವಿ. ಇದನ್ನ ಮಲೆನಾಡಿದಂಗ ನಮಗೆ ಇದು ಕರ್ನಾಟಕದ ಮಲೆನಾಡಿದು ಎರಡನೇ ಮಾಡಿದ ಮಲೆನಾಡು ಅಂತೇನ. ನೀನು ವಾಕ್ಯಕ್ಕೆ ಬಿಡಿಸಕ್ಕೆ ಬಂದ್ರೆ ನಾವು ಸುಮ್ಮನಿರಕ್ಕಾಯ್ತದ? ನಾವು ಅವ್ರಿಗೂ ಅಂತ ನಾವು ಮಾಡ್ತಾ ಇದೀವಿ. ಅವರು ಬರ್ಲಿ, ಅವ್ರಿಗೂ ಸ್ವಾಗತ ಮಾಡಿ ಕಳಿಸ್ತೀವಿ, ಪ್ರೀತಿ ಮಾಡ್ತೀವಿ. ಈಗ ಎಷ್ಟು ಎಕರೆ ಇದೆ ತಮ್ದು? ನಮ್ದು ಒಂದು 5 ಎಕರೆ ಐತೆ. ಏನ್ ಬೆಳಿತೀರಾ? ತೆಂಗೈತೆ, ಸಪೋಟ ಐತೆ, ರೇಷ್ಮೆ ಐತೆ, ಆಮೇಲೆ ಜೋಳ ಬೆಳಿತೀವಿ. ಇಷ್ಟು ಮಾಡ್ತೀವಿ ನಾವು. 80% ಜನ ರೈತರು ಒಪ್ಕೊಂಡ್ಬಿಟ್ಟವ್ರೆ ಅಂತಾರೆ. 80% ಇಲ್ಲೇ ಅವ್ರೆ, ಎಲ್ಲ ಇಲ್ಲೇ ಅವರೇ. ನಾವ್ ಅದೇ ಹೇಳ್ತಾ ಇದೀವಲ್ಲ, ಆಧಾರ್ ಕಾರ್ಡು ಪಾಣಿ ತಗೊಂಡ್ ಬರ್ಲಿ. ಅವನ ಕಡೆ ಎಷ್ಟು ಜನ ಬರ್ತಾರೆ, ನಮ್ ಕಡೆ ಎಷ್ಟು ಜನ ಬರ್ತಾರೆ ನೋಡೋಣ, ಆಮೇಲೆ ಮಾತಾಡೋಣ. ಅವ್ರು 80 ಜನ ಇದ್ದಾಗ ಕೊಟ್ಟು ನಾವು 50 ಜನ ಅವರೇ ಮಾಡ್ಕೊಳ್ಳಿ, ಅಕ್ವರಿ ಮಾಡ್ಕೊಳ್ಳಿ. ನಾವ್ 80 ಮೇಲಿದ್ರೆ ಕೈ ಬಿಟ್ಬಿಟ್ಟು ಮನೆಗೆ ಹೋಗ್ಲಿ, ಅಷ್ಟೇ ನಾವ್ ಹೇಳ್ತಾ ಇರೋದು. ನಮ್ಗೇನೇನು ಆಸ್ತಿ ಕಳ್ಕೋಬೇಕು ಅನ್ನೋದೇನಿಲ್ಲ ನಮ್ಗೆ. ನಾವ್ಯಾವ ಮಣ್ಣು ತಿಂತೇವೆ ನಾವ್ಯಾಕೆ ತಿನ್ನಕ್ ಹೋಗೋಣ? ಅವ್ರ ಅಕ್ವರಿ ಬೇಕೇ ಬೇಕು ಅಂತ ದುಡ್ದು ಸಾಕಾಗೋರು ಈಗಲಾದ್ರು ಕೋಟಿ ಎಲ್ಲ ಇಟ್ಕೊಂಡು FD ಮಾಡ್ಕೊಂಡು ಬಡ್ಡಿ ತಿನ್ಕೊಂಡು ಆರಾಮಾಗಿರಿ. ಬಡ್ಡಿ ಏನು ಈಗ 9,000 ಎಕರೆ ಜಮೀನುದಾರರು ಎಲ್ಲರೂ ಬಡ್ಡಿ ತಗೊಳಕಾಯ್ತದ? ಯಾರು ತಗೋತಾರ ಬಡ್ಡಿನ? 15 ಕೋಟಿ 20 ಕೋಟಿ 40 ಕೋಟಿ ಬರ್ತದಲ್ಲ, ಅವ್ರಿಗೆ ಯಾರು ಕೊಡ್ತಾರೆ ಬಡ್ಡಿ? ನಮ್ ದುಡ್ಡೇ ನಮಗೆ ಬಿದ್ದಿರುವಾಗ ಅವನ ಹತ್ರ ಯಾರು ಬಡ್ಡಿ ತಗೋತಾರೆ? ಅವನೇ ಹೇಳ್ತಾನೆ ಅಂತ ನಾವ್ ಯಾಕೆ ಕೇಳಕ್ ಹೋಗ್ಬೇಕು? ನಮ್ಗೆ ಆಸ್ತಿ ಬೇಕು ಅಷ್ಟೇ. ಟೋಟಲ್ ನಿಮ್ಗೆ 5-6 ಎಕರೆ ಅಂದ್ರಲ್ಲ, ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ನೀವು? ವರ್ಷಕ್ಕೆ ನೋಡಿ, ಮರನ 5 ಲಕ್ಷಕ್ಕೆ ಮರ ಬೋಗಿ ಹಾಕಿದ್ದೀನಿ. ವರ್ಷ 15 ತಿಂಗಳು 5 ಲಕ್ಷ ಕೊಡ್ತಾನೆ ನನಗೆ. ತೆಂಗಿನ ಮರಕ್ಕೆ ಎಳ್ನೀರು ಕುಯ್ಯಾಕಿ 15 ತಿಂಗಳು ವಜಾ. ಆಮೇಲೆ ರೇಷ್ಮೆ ತಿಂಗಳಿಗೆ 3 ತಿಂಗಳಿಗೆ 2 ಬೆಳೆ ಬೆಳಿತೀವಿ. 50,000 ಅಂದ್ರೆ ಎಷ್ಟಾಯ್ತು? 1 ಲಕ್ಷ ಆಯ್ತು. 9 ತಿಂಗಳಿಗೆ ಎಷ್ಟಾಯ್ತು? 2 ತಿಂಗಳಿಗೆ 1 ಬೆಳೆ. 2 ತಿಂಗಳಿಗೆ 3 ಬೆಳೆ ಬೆಳಿತೀವಿ. ತಿಂಗಳ 1 ಬೆಳೆ ಲೆಕ್ಕ. ತಿಂಗಳ 1 ಬೆಳೆ 50,000 ಲೆಕ್ಕ ಹಾಕೊಳ್ಳಿ. 6 ಲಕ್ಷ ಆಯ್ತು. ತೆಂಗಿನ ಮರದ 5 ಲಕ್ಷ, ಸಪೋಟದಲ್ಲಿ 1 ಲಕ್ಷ ಬರ್ತದೆ. ಮತ್ತೆ ಏನ್ ನಮ್ಗೆ ಜೋಳ ಹಾಲು ದಿನ 30 ಲೀಟರ್ ಹಾಲು ಕರಿತೀನಿ. ದಿನ 30 ಲೀಟ್ರು.
ಏನಾಯ್ತು? ನೀವೇ ಲಕ್ಷಾಧಿಪತಿ. ನಾವೇ ಲಕ್ಷಾಧಿಪತಿ. ಇವ್ನು ಕೊಡೋದೇನು ನಮ್ಮ ಲಕ್ಷಾಧಿಪತಿ? ಭೂಮ್ತಾಯಿ ಅಲ್ಲೇ ಇರ್ತಾಳೆ. ಭೂಮ್ತಾಯಿ ಮೇಲೆ ನಾವು ಗೇಯ್ಕೊಂಡು ತಿಂತೀವಿ. ಅವ್ನು ಕೊಡೋದೇನದು ನಮಗೆ? ಆರೋಗ್ಯನೂ ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿದ್ದೀವಿ. ನೆಮ್ಮದಿಯಾಗಿರ್ತೀವಿ. ಯಾವುದೇ ನೋಡಿ, ಬೆಳಗ್ಗೆ 4:15 ಉಳ್ಕುದಾಕ್ತೆ, ಮುಂದೆ ಚಂಡಿ ಮಿಷಿನ್ ಅದೇ ಮಿಷಿನಲ್ಲಿ ಹೊಡೆ ತುಂಬಿಟ್ಟು ಬಂದಿದ್ದೀನಿ. 4 ಗಂಟೆಗೆ ಹೋಗ್ತೀನಿ, ಹಾಲು ಕರೆದು ಹಾಕ್ತೀನಿ. ತಿರ್ಗಿ 4 ಗಂಟೆ ಮೇಲೆ ಹೋಗಿ 2:30 ಉಳ್ಕು ಈಗ ಬಂದು ಹಾಕ್ಬಿಟ್ರೆ ಮುಗೀತು ನಮ್ಮ ಕೆಲಸ. ರೇಷ್ಮೆ ಮಾಡೋರು ಮಕ್ಕಳು ಮಾಡ್ಕೋತಾವ್ರೆ. ಮತ್ತೆ ಏನು ಇದು ನಮ್ಗಿಂತ ನೀನನ್ನ 100 ಗಂಟೆ ಹೆಚ್ಚೆ ಕಟ್ಕೊಂಡಿದ್ದಿ. ಯಾರೋ DK ಶಿವಕುಮಾರ್. ನಮ್ದು ಯಾವ ಯೋಚನೆನಿಲ್ಲ. 4 ಬಾರಿ ಉಳ್ತಂದು ಹಾಕ್ಬಿಟ್ರೆ ದ್ವಾರೆ ಮಾಡ್ತಾ ಮನ್ಗಿರ್ತೀವಿ. ಅಲ್ಲೇ ಸರ್. ಮತ್ತೆ ಸರಿ ಸರ್, ಆಯ್ತು.